ರಾಜ್ಯ ರೈತರಿಂದ 6 ಕೋಟಿ ಹಣ ಕೊಡುತ್ತೇವೆ. ಸಕ್ಕರೆ ಸಚಿವರೇ, ನೀವು ಆತ್ಮಹತ್ಯೆ ಮಾಡಿಕೊಳ್ಳಿ. ರೈತರಿಂದ ಆಕ್ರೋಶ. ರಾಯಬಾಗ ತಾಲೂಕಿನ ತಹಶೀಲ್ದಾರ್ ಕಚೇರಿ ಬಾಗಿಲು ಬಂದ್ ಮಾಡಿ ರೈತರಿಂದ ಪ್ರತಿಭಟನೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ರೈತರು ಸಾಲ ಮನ್ನಾ ಆಗುವುದಕ್ಕೆ ಬರಗಾಲ ಕಾಯುತ್ತಾರೆ ಎಂದು ರೈತರ ಬಗ್ಗೆ ಅವಹೇಳನಕಾರಿ ಹೇಳಿದ್ದಕ್ಕೆ ರಾಯಬಾಗ ತಾಲೂಕಿನ ರೈತ ಸಂಘದ ತಾಲೂಕು ಮುಖಂಡರಾದ ಮಾಯಪ್ಪ ಲೋಕುರೆ ಮಾತನಾಡಿದ ಅವರು, ರೈತರು ಬರಗಾಲ ಪರಿಸ್ಥಿತಿಯಲ್ಲಿ ಯಾವುದೇ ಸರ್ಕಾರ ಕೊಡು 10,000ಕ್ಕೆ ಯಾವ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ರೈತರು ಬೆಳೆದ 100 ಟನ್ ಕಬ್ಬು 10 ಲಕ್ಷ ಬರುತ್ತೆ, 1 ಲಕ್ಷ ಟ್ಯಾಕ್ಸ್ ಕಟ್ಟಾಗುತ್ತೆ. ಆ ಹಣದಲ್ಲಿ ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತೀರಿ. ಸಚಿವರೇ, ರೈತರನ್ನು ಕೀಳಾಗಿ ನೋಡಬೇಡಿರಿ. ಬೇಕಾದರೆ ಕರ್ನಾಟಕ ರಾಜ್ಯಾದ್ಯಂತ ರೈತರು ಕೂಡಿಕೊಂಡು ನಿಮಗೆ 6 ಕೋಟಿ ಹಣ ಕೊಡುತ್ತೇವೆ, ನೀವು ಆತ್ಮಹತ್ಯೆ ಮಾಡಿಕೊಳ್ಳಿ ಎಂದರು. ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದಿಂದ ಇಂತಹ ಸಚಿವ ಸ್ಥಾನದಿಂದ ಕೆಳಗಿಳಿಸಿ, ಇಲ್ಲವಾದರೆ ಜಿಲ್ಲಾ ರಾಜ್ಯಾದ್ಯಂತ ರೈತರ ಹೋರಾಟ ನಿಲ್ಲುವುದಿಲ್ಲ. ಮುಂಬರುವ ದಿನಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದರು. ನಂತರ ಉಪ ತಹಶೀಲ್ದಾರ್ ಶ್ರೀ ಪರಮಾನಂದ ಮಂಗಸುಳಿ ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಸಲ್ಲಿಸಿದರು. ಮುಖ್ಯಮಂತ್ರಿಗೆ ಮನವಿ ಕಳಿಸ್ಬೇಕ. ಯಾಕಪ್ಪ ಅಂತಂದ್ರ ಇದನ್ನ ಎಲ್ಲಾ ತಾಲೂಕಿನಿಂದನೂ ರೈತರ ಒತ್ತಡ ತರತರು. ಅದಕ್ಕೆ ಸರ್ಕಾರ ಏನೈತಿ, ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತರ ಬಗ್ಗೆ ಹಗುರವಾಗಿ ಮಾತಾಡಿರ್ತಕ್ಕಂಥ ಶಿವಾನಂದ ಪಾಟೀಲ್ಗೆ, ರೈತರ ಬಗ್ಗೆ ಹಗುರವಾಗಿ ಮಾತಾಡಿರ್ತಕ್ಕಂಥ ಸಕ್ರಿ ಮಂತ್ರಿಗೆ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಕಿಸಾನ್. ರೈತರ ಬರಗಾಲ ಬಯಸ್ತಾರ ಅಂತ ಹೇಳಿ ಹೇಳಿಕೆ ಕೊಟ್ಟಾರ. ಯಾಕಂತಂದ್ರ ಯಾರ ರೈತರು ಬರಗಾಲ ಬಯಸಂಗಿಲ್ಲ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಖರ್ಚು ಮಾಡಿಕೆರಿಂದ ಬೆಳೆ ಮಾಡಿರ್ತೀವೋ, ಆ ಬೆಳೆ ಉಳಿಸ್ಕೊಳಕ ಪ್ರಯತ್ನ ಮಾಡ್ತೀವೋ. ಬರೀ ಮಾನ್ಯ ಅಷ್ಟೇ ನೀವು ಕರೆಂಟ್ ಕೊಟ್ಟಿದ್ದಕ್ಕೆ ಎಲ್ಲೆಲ್ಲ ಹೋರಾಟ ಮಾಡಿದ್ವಿ. ಯಾಕ ನಮಗೆ ನೀರಿನ ಅನುಕೂಲ ಐತಿ, ಕರೆಂಟ್ ಕೊಡ್ರಪ್ಪ, ಬೆಳೆ ಉಳಿಸ್ಕೊಳಕತ್ತೇಳಿಕಿರಿಂದ. ಇಂಥ ಸಂದರ್ಭದಾಗ ಒಬ್ಬ ಇವು ನಾಲಾಯಕ್ ಸಕ್ರಿ ಮಂತ್ರಿ ಇದ್ದವರಿಂದ ರೈತರ ಬರಗಾಲ ಬಯಸ್ತಾರ ಅಂತೇಳಿ ಹೇಳಿಕೆ ಕೊಟ್ಟವನು. ಇವನ್ ಏನತ್ತಿ ತಕ್ಷಣ ಏನತ್ಲೆ ಇವನು ಮೊದಲು ಹೊರಗೆ ಹಾಕ್ಬೇಕ. ಸರ್ಕಾರದಾಗ ನೀವು ಇಟ್ಕೊಂಡ್ರಿ ಅಂದ್ರೆ ಇವ್ ಏನತ್ಲ, ಇದು ಏನೋ ತಾರಲ್ಲ, ಒಂದು ಬುಟ್ಟಿ ಹಣ್ಣಿನಾಗ ಒಂದು ಕೊಳಕೆ ತೋರ ಇಡೀ ಹಣ್ಣೆಲ್ಲ ಕೆಡಿಸ್ತಾರಲ್ಲ, ಅಂತ ನೀವು ಇಂಥವ್ ಇರಬಾರ್ದು. ಯಾಕಪ್ಪ ಅಂತಂದ್ರ ಯಾರೋ ರೈತರ ಮತ್ತೊಂದು ಹೇಳಿಕೆ ಕೊಡ್ತಾರ, ರೊಕ್ಕ ರೈತರಿಗೆ ರೊಕ್ಕ ಸಿಗ್ತಾವತ್ತೇಳಿ ಆತ್ಮಹತ್ಯೆ ಮಾಡ್ಕೋತಾರತ್ತಾರು. ಯಾರೇ ರೊಕ್ಕ ಕೊಡ್ತಾರಂದ್ರೆ ಆತ್ಮಹತ್ಯೆ ಮಾಡ್ಕೋದಾದ್ರೆ ನಾವ ನಿನಗೆ ರೊಕ್ಕ ಕೂಡಿಸ್ಕೊಡ್ತೀವಪ್ಪ. ಎಷ್ಟು ಕೂಡಿಸ್ಕೊಡತ್ ಹೇಳ್ತಿ ಹೇಳಿ, ಈಗ ಟಾರ್ಗೆಟ್ ಹೇಳ್ಬೇಡ. 1,000 ರೂಪಾಯಿ ಕೊಟ್ರೆ ಕರ್ನಾಟಕ ರಾಜ್ಯದಿಂದ ಹಿಂದಿನ ಸರ್ಕಾರ ರೈತಿಗೆ ವಿರೋಧಿ ಕಾನೂನು ತಂದೈತಿ. ಇನ್ನು ಮುಂದೆ ಬದಲಾಗೈತಿ, ನಮ್ಮ ದೈವ ಏನು ಬದಲಾವಣೆ ಆಗೈತಿ ಅಂತ ತಿಳ್ಕೊಂಡ ಎಲ್ಲ ಕರ್ನಾಟಕದಾಗ ಎಲ್ಲ ನಮ್ಮ ರೈತ ವರ್ಗ, ರೈತ ಕೂಲಿ ಕಾರ್ಮಿಕರ ಎಲ್ಲ ಕೂಡ್ಕೊಂಡು ಸರ್ಕಾರ ಬದಲಾವಣೆ ತಂದ್ರೆ ಏನೋ ಒಳ್ಳೆ ದಾರಿ ಸಿಗತೈತೆ. ಆದ್ರೆ ನಮ್ಮ ದೈವನ ಸುಮಾರು ರೈತರದ ಅನಿಸ್ತೈತಿ. ಯಾಕೋ ಇದನ್ನ ಎಲ್ಲರೂ ವಿಚಾರ ಮಾಡುವಂತ ಮಾತ. ಮಂತ್ರಿ ಸ್ಥಾನಕ್ಕೆ ಹೋಗಿ ಇನ್ನ ಒಂದು ತಿಂಗಳಾಗಿಲ್ಲ ಪುಣ್ಯಾತ್ಮ ಹೇಳ್ತಾನು, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಂಗಿಲ್ಲ, ಈ ಸರ್ಕಾರ 5 ಲಕ್ಷ ರೂಪಾಯಿ ಕೊಡ್ತೈತಿ ಆಶಯಕ್ಕಾಗಿ ಊರಲಾಕೋತಾರು. ನಾವು ಆಗ ಹೇಳಿದ್ವಿ, ಎಲ್ಲಾ ಸಂಘಟನೆ ಎಲ್ಲಾ ಜಿಲ್ಲಾ ರಾಜ್ಯದೊಳಗೆ ಪ್ರತಿಭಟನೆ ಒಂದು ಮನಸ್ಸಿಗೆ ಹತ್ತುವಂತ ಮಾತು ಮಾತಾಡ್ತೀವಿ. ನಮ್ಮ ಬೆಳೆ ಒಣಗಾಕತ್ರ ಕೂತು ನಮ್ಮ ರೈತ
ಕುಟುಂಬದವ್ರ ಮನ್ಯಾಗ ಕೂತ್ ಅಳ್ತಾರ. ನೀ ಕೊಡುವಂತ 2,000 ರೂಪಾಯಿ ಮುಗುಳಿಗೆ ವರ್ಷಕ್ಕೂ ಹರಿ ಬರಂಗಿಲ್ಲ. 1 ಎಕರೆ ಗಳೆ ಹೊಡಿಬೇಕಾದ್ರೆ 4 ತಾಸು ಟ್ರಾಕ್ಟರ್ಗಳೇ ಹೊಡಿತೈತಿ. ಯಾಕತ್ ಕೇಳ್ರ ಕೋಲ್ ಪಟ್ಟೈತ್ರಿ ತಿರುಗಾಡೋದು ಭಾಳ ಡ್ರೈವರ್ ಹೇಳ್ತಾನ. 1 ತಾಸಿಗೆ 2,000 ಬಾಡಿ 1,000 ಬಾಡಿಗೆ ಐತಿ, 4,000 ರೂಪಾಯಿ ಆತ. ಬರೀ ನಿಂದ ಗಳೆ ಹೊಡ್ಯಾಕಾರ್ದ ರೊಕ್ಕ ಬರಲಿಲ್ಲ. ನಿನ್ನ ರೊಕ್ಕ ತೊಗೊಂಡು ಏನು ಮಾಡೋದು ನೋಡಿ, ನಿನಗೆ ಎಟ್ಬೇಕು ಹೇಳ ನಿನಗೆ ಎಲ್ಕರಿ ಕೊಳೆ ಮ್ಯಾಗಿದ್ರ. ದಯವಿಟ್ಟು ಒಳ್ಳೆ ಮುಖ್ಯಮಂತ್ರಿ, ಒಳ್ಳೆ ಸಚಿವರು, ಜಿಲ್ಲಾ ಸಚಿವರು, ಉಪಮುಖ್ಯ ಬೇಕು ಬೇಕು. ವರದಿ ರಾಕೇಶ್ ನಸಲಾಪುರೆ.